ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಅಧ್ಯಾಯವಾದ ಬಹುಪದೋಕ್ತಿಗಳು ಈ ಅಧ್ಯಾಯದಲ್ಲಿ ನಾವು ಒಂದು ಚಟುವಟಿಕೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಹಮ್ಮಿಕೊಳ್ಳೋಣ. ಸರ್, ಮೊದಲನೇದಾಗಿ ಈ ಚಟುವಟಿಕೆ ಹೇಗಿರುತ್ತೆ, ಈ ಚಟುವಟಿಕೆಗೆ ಏನೇನು ಅಂಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಸರ್, ಮೊದಲನೇದಾಗಿ ಇಲ್ಲಿ ಚರಾಕ್ಷರಗಳು ಬರುತ್ತೆ. ಚರಾಕ್ಷರಗಳು ಅಂತಂದ್ರೆ ಯಾವುದೇ ನಿರ್ದಿಷ್ಟ ಬೆಲೆಯನ್ನ ಹೊಂದಿರದ ಅಕ್ಷರವನ್ನ ನಾವು ಚರಾಕ್ಷರಗಳು ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿನ ಎಕ್ಸ್, ವೈ, ಬಿ ಮತ್ತೆ ಎಂ ಈ ಅಕ್ಷರಗಳಿಗೆ ನಿರ್ದಿಷ್ಟವಾದ ಬೆಲೆ ಇರೋದಿಲ್ಲ, ಹೌದಲ್ವಾ? ಸರಿ, ಯಾವುದೇ ನಿರ್ದಿಷ್ಟ ಬೆಲೆಯನ್ನ ಹೊಂದಿರದ ಅಕ್ಷರಗಳಿಗೆ ನಾವು ಚರಾಕ್ಷರಗಳು ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಕೊಡೋದಾದ್ರೆ ಇವು ಎ ಇಂದ ಝೆಡ್ ವರೆಗೂ ಏನೇ ಸ್ಮಾಲ್ ಲೆಟರ್ಸ್ ಕೊಟ್ಟರು ಕೂಡ ಅದೇನಾಗುತ್ತೆ, ಚರಾಕ್ಷರ ಆಗುತ್ತೆ, ಹೌದಲ್ವಾ? ಸರಿ, ಇಲ್ಲಿ ಎಕ್ಸ್ ತಗೊಂಡ್ರೆ ಎಕ್ಸ್ ಬೆಲೆ ಏನ್ ಬೇಕಾದ್ರೂ ಆಗಿರ್ಬೋದು. 0 ಆಗಿರ್ಬೋದು, 1 ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಅಥವಾ ಭಿನ್ನರಾಶಿ ಆಗಿರ್ಬೋದು, ಅಥವಾ ದಶಮಾಂಶ ಏನ್ ಬೇಕಾದ್ರೂ ನಮಗೆ ಅಲ್ಲಿ ಬರುವಂತಹ ಬೆಲೆ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಎಷ್ಟು ಎರಡನೇ ಬಂತು ಅಂತಂದ್ರೆ ಬೀಜ ಪದಗಳು ಅಂತ ಹೇಳಿ. ಸರಿ, ಬೀಜ ಪದಗಳು ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಬೀಜ ಪದಗಳು ಅಂತ ಕರಿತೀವಿ. ಈಗ 6x ಬೀಜ ಪದ ಅನ್ನೋದಾದ್ರೆ ಈ 6x ಹೇಗಾಗಿದೆ, ಅಕ್ಷರ ಮತ್ತೆ ಸಂಖ್ಯೆ ಎಷ್ಟಿದೆ, 6. ಇವು ಎರಡರ ಗುಣಲಬ್ಧವನ್ನು ನಾವು ಎಂತ ಕರಿತೀವಿ, ಬೀಜ ಪದಗಳು ಅಂತ ಕರಿತೀವಿ. ಸರಿ, ಎಕ್ಸಾಂಪಲ್ ಕೊಡೋದಾದ್ರೆ 6x ಅಥವಾ m 3m ಏನ್ ಬೇಕಾದ್ರೂ ನೀವು ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧವನ್ನು ನೀವು ಇಟ್ಕೊಳ್ಬಹುದು. ಮೂರನೇದಾಗಿ ಬಂತು ಅಂದ್ರೆ ಬೀಜೋಕ್ತಿ ಅಂತ ಹೇಳಿ. ಬೀಜೋಕ್ತಿ ಅಂತಂದ್ರೆ ಯಾವುದೇ ಎರಡು ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಸಹಯೋಗವಾಗಿದ್ದರೆ ಅವನ್ನ ಬೀಜೋಕ್ತಿ ಅಂತ ಕರಿತೀವಿ. ಸರಿ, ಬೀಜೋಕ್ತಿಯಲ್ಲಿ ಒಂದು ಪದ ಇರ್ಬೋದು ಅಥವಾ 2 ಪದ ಇರ್ಬೋದು. ಒಂದು ಪದ ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಸಂಯೋಗವಾಗಿದ್ದರೆ ಅದನ್ನ ನಾವು ಬೀಜೋಕ್ತಿಗಳು ಅಂತ ಕರಿತೀವಿ, ಹೌದಲ್ವಾ? ನೆಕ್ಸ್ಟ್ ಆಮೇಲೆ ಸಹಗುಣಕ ಅಂತ ಬರುತ್ತೆ. ಸಹಗುಣಕ ಅಂತಂದ್ರೆ ಇಲ್ಲಿ ನಾವು ಒಂದು ಬೀಜೋಕ್ತಿನೋ ಬೀಜ ಪದವನ್ನು ಕೊಡ್ತೀವಿ. ಸರ್, ನಿಮಗೆ ಸಹಗುಣಕವನ್ನ ಕೇಳ್ತೀವಿ. ಈಗ 6x ನಲ್ಲಿ x ಸಹಗುಣಕ ಎಷ್ಟು, y ನ ಸಹಗುಣಕ ಎಷ್ಟು, ಮತ್ತೆ xy ಸಹಗುಣಕ ಎಷ್ಟು ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಆ ಅಕ್ಷರವನ್ನ ಬಿಟ್ಟು ಮಿಕ್ಕಿದ ಅಕ್ಷರಗಳನ್ನ ಬರ್ಕೊಂಡಾಗ ನಮಗೆ ಅದರ ಸಹಗುಣಕ ನಮಗೆ ಸಿಗುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ 6xy ನಲ್ಲಿ x ನ ಸಹಗುಣಕವನ್ನ ಕೇಳಿದಾಗ ನೀವೇನ್ ಮಾಡ್ಬೇಕಾಗುತ್ತೆ, x ಅನ್ನ ಬಿಡಬೇಕಾಗುತ್ತೆ. x ನ ಸಹಗುಣಕವನ್ನ ಕೇಳಿದಾಗ ನೀವು x ಅನ್ನ ಬಿಡಬೇಕಾಗುತ್ತೆ. ಏನು ಅಂತ ಹೇಳಿ 6y ಗುಣಗುಣಕಲ್ವಾ? ಸರಿ, 6y ಏನಾಗುತ್ತೆ, x ನ ಸಹಗುಣಕ ಆಗುತ್ತೆ. ಸರಿ, y ನ ಸಹಗುಣಕವನ್ನ ಕೇಳಿದಾಗ 6x ಆಗುತ್ತೆ. ಸರಿ, xy ನ ಸಹಗುಣಕವನ್ನ ಕೇಳಿದಾಗ 6 ಆಗುತ್ತೆ. ಸರಿನಾ? ಈ ರೀತಿ ನೀವು ಸಹಗುಣಕವನ್ನ ಬರ್ಕೊಳ್ಬಹುದು ಅಲ್ವಾ? ಸರಿ, ಇಷ್ಟು 4 ಅಂಶಗಳನ್ನ ಯೂಸ್ ಮಾಡಿಕೊಂಡು ನಾವೀಗ ಚಟುವಟಿಕೆಯನ್ನ ಮಾಡಬೇಕಾಗುತ್ತೆ. ಸರ್, ಈಗ ನೀವು ಇಲ್ಲದ ಎಕ್ಸಾಂಪಲ್ ನ ಕೊಡದಲೆ ಎಕ್ಸ್ಟ್ರಾ ಎಕ್ಸಾಂಪಲ್ ಗಳನ್ನು ಕೂಡ ನೀವು ಇಲ್ಲಿ ಕೊಡಬೇಕು ಅಲ್ವಾ? ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮತ್ತೆ ಅದಕ್ಕೆ ಎಕ್ಸಾಂಪಲ್ ಗಳನ್ನ ಕೊಟ್ಟು ವಿವರಣೆಯನ್ನು ಕೂಡ ನೀವು ಇಲ್ಲಿ ಈ ಚಟುವಟಿಕೆಯಲ್ಲಿ ನೀವು ಕೊಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸರ್, ಇದಿಷ್ಟು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ನಾವೀಗ ಮಾಡ್ತಾ ಇರುವಂತಹ ಒಂದು ಚಟುವಟಿಕೆ ಆಗಿದೆ. ಅರ್ಥ ಆಗ್ತಿದೆಯಾ? ನನ್ನ ಹೆಸರು ಮಣಿಕಂಠ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಶ್ರೀ ಮಾರ್ಗದರ್ಶಕ ಪ್ರೌಢಶಾಲೆ. ಚರಾಕ್ಷರಗಳು ಅಂದ್ರೆ ಯಾವುದೇ ನಿರ್ದಿಷ್ಟ ಅಕ್ಷರಗಳನ್ನು ಬೆಲೆಗಳನ್ನು ಹೊಂದಿರುವುದಿಲ್ಲ. ಅದನ್ನು ಚರಾಕ್ಷರಗಳು ಅನ್ನೋದು. ಎಕ್ಸಾಂಪಲ್ಗೆ ಎಕ್ಸ್, ಎ, ಟಿ, ಎಂ ಇವು ಮತ್ತೆ ಎ, ಬಿ ಏನಾದರೂ ಬರ್ತವೆ. ಬೀಜ ಪದಗಳು ಅಂದ್ರೆ ಯಾವುದೇ ಸಂಖ್ಯೆಯ ಗುಣಲಬ್ಧ ಸಂಖ್ಯೆಗಳನ್ನು ಬೀಜ ಪದಗಳು ಎನ್ನುವರು. 6x ಗುಣಿಸಿಕೊಂಡಾಗ 6x ಆಗುತ್ತೆ. ಇದು ಒಂದು ಬೀಜ ಪದ ಆಗುತ್ತೆ. -5m² ಇದು ಒಂದು ಬೀಜ ಪದಗಳು ಆಗುತ್ತೆ. ಬೀಜೋಕ್ತಿ ಎಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳಿಗೆ
ಬೀಜೋಕ್ತಿ ಎನ್ನುವರು. ಎಕ್ಸಾಂಪಲ್ಗೆ 3 m ಒಂದು ಬೀಜೋಕ್ತಿ ಆಗುತ್ತೆ ಮತ್ತು 6 p ಪ್ಲಸ್ 5 ಬೀಜೋಕ್ತಿ ಆಗುತ್ತೆ. 6 p ಪ್ಲಸ್ 5 ಇದೆ, ಅದಕ್ಕಾಗಿ ಇದು ಬೀಜೋಕ್ತಿ ಆಗುತ್ತದೆ ಸರ್. ಸಹಗುಣಕ ಯಾವುದೇ ಅಕ್ಷರಗಳಿಗೆ ಸಹಗುಣಕ ಬೇಕಾದರೆ ಆ ಸಂಖ್ಯೆ ಬಿಡಬೇಕು. 6xy. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ ಬೆಳವನೂರು. ಚರಾಕ್ಷರ ಎಂದರೆ ಯಾವುದೇ ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಪದಗಳಿಗೆ ಚರಾಕ್ಷರ ಎನ್ನುವರು. ಎಕ್ಸಾಂಪಲ್ ವಿ, ವೈ, ಎಕ್ಸ್, ಎ, ಡಬ್ಲ್ಯೂ. ಯಾವುದೇ ಚರಾಕ್ಷರಗಳನ್ನು ಕೂಡ ಕೊಡಬಹುದು. ಬೀಜ ಪದಗಳು ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧವನ್ನು ಬೀಜ ಪದಗಳು ಎನ್ನುವರು. ಎಕ್ಸಾಂಪಲ್ 7x - 4m² ಕೂಡ ಕೊಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ಬೀಜೋಕ್ತಿಗಳು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳು ಮೈನಸ್ ಮತ್ತು ಪ್ಲಸ್ನಿಂದ ಸಮೂಹವಾಗಿದ್ದರೆ ಅದನ್ನು ಬೀಜೋಕ್ತಿ ಎನ್ನುವರು. ಎಕ್ಸಾಂಪಲ್ 5m 6p + 5² ಕೂಡ ಕೊಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ಸಹಗುಣಕ. ಯಾವುದೇ ಅಕ್ಷರದ ಸಹಗುಣಕ ಬೇಕೆಂದರೆ ಒಂದು ಅಕ್ಷರವನ್ನು ಬಿಡಬೇಕಾಗುತ್ತದೆ, ಅದಕ್ಕಾಗಿ ಅದನ್ನು ಸಹಗುಣಕ ಎನ್ನುವರು. ಎಕ್ಸಾಂಪಲ್ 6xy. x ನ ಸಹಗುಣಕ 6y. ನಾನು ತರಗತಿ 9ನೇ ತರಗತಿ ಮಾಗನೂರು ಬಸಪ್ಪ ಸ್ಕೂಲ್. ನಾನು ಚರಾಕ್ಷರ ಬಗ್ಗೆ ಹೇಳ್ತೀನಿ. XA BM. ಸ್ವಲ್ಪ ಎಡಿಸ್ಬೇಡ. ಇದು ಚರಾಕ್ಷರ. ಅದಕ್ಕೆ ಬೆಲೆ ಇದಾವೋ ಇಲ್ಲ? ಯಾವುದು ನಿರ್ದಿಷ್ಟ ಇರೋದಿಲ್ಲ. ಸರಿ. ನನ್ನ ಹೆಸರು ಅರುಣ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಸ್ಕೂಲ್ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ. ಸಹಗುಣಕ 6 ಮತ್ತು ಅಕ್ಷರಗಳು ಅಕ್ಷರಗಳ ಸಂಖ್ಯೆ ಗುಣಲಬ್ಧವನ್ನು ಸಹಗುಣಕ ಎನ್ನುವರು. ಎಕ್ಸಾಂಪಲ್ 6xy. x ನ ಸಹಗುಣಕ 6x 6y. ನನ್ನ ಹೆಸರು ಕಿರಣ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾನು ಈ ಬೀಜೋಕ್ತಿ ಬಗ್ಗೆ ಹೇಳ್ತೀನಿ. ಬೀಜೋಕ್ತಿ ಯಾವುದೇ ಮತ್ತು ಸಂಖ್ಯೆ x ಮತ್ತು ಮೈನಸ್ ಇಂದ ಸಮೂಹವಾಗಿದೆ. ಎಕ್ಸಾಂಪಲ್ 3y 6p + 5. ನನ್ನ ಹೆಸರು ನಮ್ಮ ಸ್ಕೂಲ್ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ. ನನ್ನ ಹೆಸರು ನಮೀಪ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೀಜೋಕ್ತಿ ಯಾವ್ದಾದ್ರು ಹೇಳಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಪ್ಲಸ್ ಮತ್ತು ಮೈನಸ್ನಿಂದ ಸಮೂಹವಾಗಿರುತ್ತದೆ. ಇದನ್ನು ಬೀಜೋಕ್ತಿ ಎನ್ನುವರು. ಎಕ್ಸಾಂಪಲ್ 3m 6p + 5. ನನ್ನ ಹೆಸರು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ. ಜ್ವರ ಹೇಳ. ಬೀಜೋಕ್ತಿ ಎಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಪ್ಲಸ್ ಮತ್ತು
ಮೈನಸ್ ಸಮೂಹವಾಗಿರುತ್ತದೆ. ಎಕ್ಸಾಂಪಲ್ 3m 6p + 5. ನನ್ನ ಹೆಸರು ಬಾಲಾಜಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಮ್ಮ ಶಾಲೆ ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ. ಚರಾಕ್ಷರಗಳು ಯಾವುದೇ ನಿರ್ದಿಷ್ಟ ಅಕ್ಷರ ಬೆಲೆಯನ್ನು ಹೊಂದಿರುವುದಿಲ್ಲವೋ ಆ ಅಕ್ಷರವನ್ನು ಚರಾಕ್ಷರಗಳು ಎಂದು ಕರೆಯುತ್ತಾರೆ. ಎಕ್ಸಾಂಪಲ್ XA BM. ಎ ಇಂದ Z ವರೆಗೆ ಯಾವುದೇ ಅಕ್ಷರವನ್ನು ಬೆಲೆಯನ್ನು ಚರಾಕ್ಷರಗಳು ಎನ್ನುವರು. ನನ್ನ ಹೆಸರು ಲಕ್ಷ್ಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ ಬೆಳವಣಿಗೆ. ಬೀಜೋಕ್ತಿ ಗುರಿ. ಒಂದಕ್ಕಿಂತ ಹೆಚ್ಚು ನಿರ್ದಿಷ್ಟವಾದ ಪ್ಲಸ್ ಮತ್ತು ಮೈನಸ್ ನಿಂದ ಸಮೂಹವಾಗಿದ್ದರೆ ಇದನ್ನು ಬೀಜೋಕ್ತಿ ಎನ್ನುವರು. ಎಕ್ಸಾಂಪಲ್ 3m 6p + 5. ನನ್ನ ಹೆಸರು ಉಷಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ ಬೆಳವನೂರು. ನಾನು ಸಹಗುಣಕದ ಬಗ್ಗೆ ಹೇಳ್ತೇನೆ. ಯಾವುದೇ ಸಂಖ್ಯೆಯ ಅಕ್ಷರವನ್ನು ಸಂಖ್ಯೆಯ ಗುಣಲಬ್ಧ ಬೇಕಾದರೆ ಆ ಸಂಖ್ಯೆಯನ್ನು ಬಿಡಬೇಕು. ಎಕ್ಸಾಂಪಲ್ 6xy. x ನ ಸಹಗುಣಕ 6y. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ ಬೆಳವನೂರು. ನಾನು ಚರಾಕ್ಷರದ ಬಗ್ಗೆ ವಿವರಣೆ ನೀಡುತ್ತೇನೆ. ಚರಾಕ್ಷರಗಳು ಯಾವುದೇ ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವುದಿಲ್ಲ. ಅದಕ್ಕಾಗಿ ಆ ಸಂಖ್ಯೆಗಳನ್ನು ಚರಾಕ್ಷರ ಎನ್ನುವರು. ಎಕ್ಸಾಂಪಲ್ S A V ಸ್ಮಾಲ್ ಲೆಟರ್ಸ್ ಬರ್ಕೊಳಮ್ಮ. Y. ಚರಾಕ್ಷರಗಳು A ಇಂದ Z ವರೆಗೂ ಯಾವುದೇ ಎಕ್ಸಾಂಪಲ್ ಅನ್ನು ಕೊಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ಸಹಗುಣಕ. ಫಸ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ಎಷ್ಟು ಬರ್ತಾವ. ಸಹಗುಣಕ ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧವನ್ನು ಸಹಗುಣಕ ಎಂದು ಕರೆಯುವರು. ಎಕ್ಸಾಂಪಲ್ 8yx 8 ಸಹಗುಣಕವನ್ನು ಹೇಗೆ ಕಂಡುಹಿಡಿಯಬೇಕಾಗುತ್ತದೆ ಎಂದರೆ 8ನ ಸಹಗುಣಕ 8ರ ಸಹಗುಣಕ A ನ ಸಹಗುಣಕ 8b. ಅದೇ ಥರ B ನ ಸಹಗುಣಕ ಎಷ್ಟು ಬರುತ್ತೆ ಮಾಡಮ್ಮ. B ನ ಸಹಗುಣಕ 8a. ಎಷ್ಟು AB ನ ಸಹಗುಣಕ ಎಷ್ಟು ಬರುತ್ತೆ ನೋಡು. AB ಯ ಸಹಗುಣಕ 8 ಬರುತ್ತದೆ. ಬರೀ ಎಂಟರ ಸಹಗುಣಕ
ನೆಕ್ಸ್ಟ್ ನೋಡೋದಾದ್ರೆ ಬೀಜೋಕ್ತಿಗಳು. ಬೀಜೋಕ್ತಿ ಎಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳು ಪ್ಲಸ್ ಮತ್ತು ಮೈನಸ್ ನಿಂದ ಸಮೂಹವಾಗಿದ್ದರೆ ಆ ಸಂಖ್ಯೆಗಳನ್ನು ಬೀಜೋಕ್ತಿ ಎಂದು ಕರೆಯುವರು. ಎಕ್ಸಾಂಪಲ್, 24xm 8n plus 2 square. ನೆಕ್ಸ್ಟ್ ನೋಡೋದಾದ್ರೆ ಬೀಜ ಪದಗಳು. ಬೀಜ ಪದಗಳು ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧವನ್ನು ಬೀಜ ಪದಗಳು ಎನ್ನುವರು. ಎಕ್ಸಾಂಪಲ್, 24x 78 4x etc. ಧನ್ಯವಾದ. ನನ್ನ ಹೆಸರು ಅನುರಾಧ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಚರಾಕ್ಷರಗಳ ಬಗ್ಗೆ ಚರಾಕ್ಷರಗಳು ಎಂದರೆ ಯಾವುದೇ ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವುದಿಲ್ಲ, ಅದನ್ನು ಚರಾಕ್ಷರ ಎನ್ನುವರು. ಎಕ್ಸಾಂಪಲ್ಸ್ ಹೇಳಮ್ಮ, ಎಸ್ ಎ ಎಂ ಹೇಳ್ಬೇಕಾನೆ ಎಕ್ಸಾಂಪಲ್. ಎಕ್ಸಾಂಪಲ್ಸ್ ಎಕ್ಸು ಎ ಮತ್ತು ಎಂ. ಎ ಇಂದ ಝೆಡ್ ವರೆಗೂ ಯಾವುದೇ ಅಕ್ಷರಗಳು ಬಂದರೂ ಅವನ್ನ ಚರಾಕ್ಷರಗಳು. ಈಗ ನಾವು ಬೀಜ ಪದಗಳು. ಬೀಜ ಪದಗಳೆಂದರೆ ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧವನ್ನು ಬೀಜೋಕ್ತಿಗಳು ಎನ್ನುವರು. ಎಕ್ಸಾಂಪಲ್ಸು 5x 6x. ಎಕ್ಸಾಂಪಲ್ ಕೊಡಮ್ಮ, ಹೇಳ್ಬೋದು. ಅದೇ ಬಂದು ಹೇಳ್ಬೇಕಲ್ವಾ, ಅಕ್ಷರ ಮತ್ತು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಯಾವುದು ಅಂತ ಹೇಳ್ಬೇಕು ತಾನೆ. ಅದು 5x ಅಕ್ಷರ ಸಂಖ್ಯೆ ಇವುಗಳ ಗುಣಲಬ್ಧ ಹೇಳ್ಬೇಕು ತಾನೆ. ಎಕ್ಸ್ಪ್ಲೇಷನ್ ಮಾಡು. 5 ಸಂಖ್ಯೆ, x ಅಕ್ಷರ, ಚರಾಕ್ಷರ ಇವು ಹೊಂದಿದ್ದರೆ ಇದನ್ನು ಬೀಜ ಪದಗಳು ಎನ್ನುವರು. ಇವುಗಳ ಗುಣಲಬ್ಧವನ್ನ ಬೀಜ ಪದ ಎನ್ನುವರು. ಇವುಗಳ ಗುಣಲಬ್ಧವನ್ನು ಬೀಜ ಪದಗಳು ಎನ್ನುವರು. ಈಗ ನಾವು ನೆಕ್ಸ್ಟ್ ಬೀಜೋಕ್ತಿ. ಬೀಜೋಕ್ತಿ ಎಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಪ್ಲಸ್ ಮತ್ತು ಮೈನಸ್ ನಿಂದ ಸಮೂಹವಾಗಿರುತ್ತದೆ. ಇದನ್ನು ಬೀಜೋಕ್ತಿ ಎನ್ನುವರು. ಎಕ್ಸಾಂಪಲ್ಸ್ 2m ಮತ್ತು 5a ಪ್ಲಸ್ 2 ಸ್ಕ್ವಯರ್.
ನೆಕ್ಸ್ಟ್ ನಾವು ಸಹಗುಣಕವನ್ನು ನೋಡೋಣ. ಸಹಗುಣಕ ಲೆಕ್ಕ ಹೆಂಗ್ ಮಾಡೋದು ಅಂತ ನೋಡೋಣ. ಎನ ಸಹಗುಣಕ 5m, m ನ ಸಹಗುಣಕ 5a, am ನ ಸಹಗುಣಕ 5, 5 ರ ಸಹಗುಣಕ am. ಧನ್ಯವಾದ.